ಒಂದು ಆ್ಯಡ್ ವಿಡಿಯೋನ ನೋಡಿದ್ದೀರಾ, ಅದರದೇ ಆದ ಒಂದು ಡೀಟೇಲ್ ವಿಡಿಯೋಗೆ ನಿಮ್ಗೆಲ್ರಿಗೂ ವೆಲ್ಕಮ್. ಓಕೆ, ಸ್ಟಾಕ್ ಮಾರ್ಕೆಟ್ಗೆ ಹೇಗೆ ಬಂದ್ರಿ, ಯಾವ ರೀತಿ ಶುರು ಮಾಡಿದ್ರಿ, ಮತ್ತು ಇವಾಗ ಪ್ರೆಸೆಂಟ್ ಬಂದು ಏನು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಆಮೇಲೆ ಈ ಒಂದು ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒಂದು ಸ್ಟಾಕ್ ಮಾರ್ಕೆಟಿಗೆ ಬರ್ತೀರಾ ಯಾರೋ ಫ್ರೆಂಡ್ ಮುಖಾಂತರ, ಗೂಗಲಲ್ಲಿ ಆಗಿರ್ಬೋದು, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅದ್ರ ಮುಖಾಂತರ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಸ್ಟಾಕ್ ಮಾರ್ಕೆಟ್ನ ಶುರು ಮಾಡ್ತೀರಾ. ಆಮೇಲೆ ಚಿಕ್ಕ ಪುಟ್ಟ ಒಂದು ಎಜುಕೇಷನ್ನ ತೊಗೊಂಡು ಶುರು ಮಾಡ್ತೀರಾ, ಟಿಪ್ಸ್ನ ತೊಗೊಂಡು ಮಾಡ್ತೀರಾ, ಬೇರೆ ಬೇರೆ ಥರದ ಟ್ರೈ ಮಾಡ್ತೀರಾ, ಆಪ್ಷನ್ ಟ್ರೇಡಿಂಗ್ ಮಾಡ್ತೀರಾ, ಕಮೋಡಿಟಿ, ಫಾರೆಕ್ಸ್, ಇನ್ವೆಸ್ಟ್ಮೆಂಟ್, ಸ್ವಿಂಗ್ ಟ್ರೇಡ್, ಈ ರೀತಿ ನಾನಾ ಥರದ ಒಂದು ಟ್ರೇಡಿಂಗ್ನ ಮಾಡಿ ಟ್ರೈನ ಮಾಡ್ತೀರಾ. ತುಂಬ ಒಂದು ಕೆಲವೊಂದು ಬೇಸಿಕ್ ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡು ನೀವು ಒಂದು ಟ್ರೇಡಿಂಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆವಾಗ ಫೇಲ್ ಆಗ್ತೀರಾ, ಲಾಸ್ ಆಗ್ತೀರಾ, ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಈ ಒಂದು ನಿಮ್ಮ ಒಂದು ಬಿಗಿನಿಂಗ್ ಟು ಫ್ರಮ್ ಇಲ್ಲಿವರೆಗೂ ಈ ಜರ್ನಿನ ಮಾಡಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಖಂಡಿತ ಮಾಡಿರ್ತೀರಾ, ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋನ ನೋಡ್ತಾ ಇದ್ದೀರಾ. ಈ ಎಲ್ಲ ಥರದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಹೇಳ್ಬೋದು. ಯಾವಾಗ ನೀವು ಮಾರ್ಕೆಟಲ್ಲಿ ತೊಗೊತೀರಾ ಆವಾಗ ಮಾರ್ಕೆಟ್ ಇರುತ್ತೆ, ನೀವು ಯಾವಾಗ ಮಾರ್ತೀರಾ ಅವಾಗ ಮೇಲೆ ಹೋಗುತ್ತೆ, ಮತ್ತು ಮಿಸ್ಔಟ್ ಫೀಲ್ ಆಗುತ್ತೆ. ಈ ರೀತಿ ಸುಮಾರು ಚಾಲೆಂಜಸ್ಗಳನ್ನ ನೀವು ಪ್ರೆಸೆಂಟಾಗಿ ಫೇಸ್ ಮಾಡ್ತಾ ಇದ್ದೀರಾ. ನಿಜ ಅಲ್ವಾ? ಹೌದು. ಇದೇ ಥರ ಪ್ರಾಬ್ಲಮ್ನ ನಾನು ಕೂಡ ಫೇಸ್ ಮಾಡ್ತಾ ಇದ್ದೆ. ಕಳೆದ ಒಂದು 10 ವರ್ಷದಿಂದ ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ಬಂದೆ. ಸುಮಾರು ಥರ ಟ್ರೈ ಮಾಡಿದೆ. ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಮ್ಯೂಚುವಲ್ ಫಂಡು, ಸ್ವಿಂಗ್ ಟ್ರೇಡು, ಆಪ್ಷನ್ಸು, ಕ್ರಿಪ್ಟೋ, ಬಿಟ್ಕಾಯಿನ್ ಎಲ್ಲ ಥರ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ನಾನೊಂದು PNL ನೋಡಿದಾಗ 0 ಆಗಿತ್ತು, ಲಾಸಲ್ಲಿತ್ತು. ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಿದ್ಮೇಲೆ ನಾನು ಒಂದು ಸ್ಟ್ರಾಟಜಿನ ಹುಡುಕಿದೆ. ಇಲ್ಲ, ಪ್ರಾಪರಾಗಿ ಎಲ್ಲ ಮಾರ್ಕೆಟಲ್ಲೂ ವರ್ಕ್ ಆಗುವಂಥ ಒಂದು ಸ್ಟ್ರಾಟಜಿ ಬೇಕು ನನಗೆ ಅಂತ ಹುಡುಕಿ ಒಂದು ಕಳೆದ 5 ರಿಂದ 6 ವರ್ಷದಿಂದ ಬ್ಯಾಕ್ ಟೆಸ್ಟ್ನ ಮಾಡಿ ಒಂದು ಸ್ಟ್ರಾಟಜಿನ ನಾನು ನನ್ನ ಒಂದು ಅನುಭವದಿಂದ ಬಿಲ್ಡ್ ಮಾಡಿದ್ದೀನಿ. ಈ ರೀತಿ ನೀವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕಾಗ್ತಾಯಿಲ್ಲ. ಈ ಸ್ಟ್ರಾಟಜಿ ನಿಮಗೂ ಕೂಡ ಬೇಕಾ? ಖಂಡಿತ ಬೇಕಾಗುತ್ತೆ. ಯಾಕಂದರೆ ಟ್ರೇಡಿಂಗ್ ಒಂದು ಫ್ಯಾಷನಾಗಿ ತೊಗೊಂಡಿರ್ತೀರ. ತುಂಬ ಜನ ಫ್ರೆಂಡ್ ಸರ್ಕಲ್ಗೂ ಕೂಡ ಹೇಳಿರ್ತೀರ, ನಾನು ಟ್ರೇಡ್ ಮಾಡ್ತಾ ಇದ್ದೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಸುಮಾರು ಹೇಳಿರ್ತೀರ, ಫೇಲ್ಯೂರ್ ಆಗಿರ್ತೀರ. ಬಟ್ ಸ್ಟಿಲ್ ನಿಮ್ಗೊಂದು ಸೊಲ್ಯೂಷನ್ ಸಿಕ್ಕಿರಲ್ಲ. ನಾನಿವತ್ತು ನಿಮಗೋಸ್ಕರ ಒಂದು ಸೊಲ್ಯೂಷನ್ನ ತೊಗೊಂಬಂದಿದ್ದೀನಿ. ಪ್ರೂವನ್ ಒಂದು ಸ್ಟ್ರಾಟಜಿ, ಒಂದೇ ಒಂದು ಸಿಂಗಲ್ ಸ್ಟ್ರಾಟಜಿ. 100 ಥರ ಸ್ಟ್ರಾಟಜಿ ಇಲ್ಲ, 100 ಥರ ಇಂಡಿಕೇಟರ್ ಇಲ್ಲ. ನೀವು ಪದೇ ಪದೇ ಟ್ರೈ ಆ್ಯಂಡ್ ಎರರ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಬ್ಯಾಕ್ ಟೆಸ್ಟ್ ಮಾಡಿರುವಂಥ ಓನ್ಲಿ ಒಂದು ಸಿಂಗಲ್ ಸ್ಟ್ರಾಟಜಿನ ನಾನಿವತ್ತು ನಿಮ್ಮ ಹತ್ರ ತೊಗೊಂಬಂದಿದ್ದೀನಿ. ಆ ಸ್ಟ್ರಾಟಜಿ ಬಗ್ಗೆ ನಾವು ಇವತ್ತು ಈ ಒಂದು ಡೀಟೇಲ್ ವಿಡಿಯೋದಲ್ಲಿ ಹೇಳೋಕ್ಕಿದ್ರೆ, ಈ ಸ್ಟ್ರಾಟಜಿ ಯಾರಿಗೋಸ್ಕರ? ಬಟ್ ಇದು ಎಲ್ರಿಗೂ ಅಲ್ಲ, ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಪೀಪಲ್. ಎಕ್ಸ್ಪೀರಿಯನ್ಸ್ ಅಂದರೆ ಯಾರು? ಅಟ್ಲೀಸ್ಟ್ ಮಿನಿಮಮ್ ಒಂದು 30 to 60 ಏಜ್ ಗ್ರೂಪ್ ಇರಬೇಕು, ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಮಿನಿಮಮ್ ಒಂದು ಕ್ಯಾಪಿಟಲ್ ಅನ್ಕೋಬೋದು ನೀವು 2 to 5 lakhs ಕ್ಯಾಪಿಟಲ್ ಇರಬೇಕು. ಯಾಕಂದರೆ ಇದು ಈ ಸ್ಟ್ರಾಟಜಿಲಿ ಬಂದು ಇದು ನಾರ್ಮಲ್ ಸ್ಟ್ರಾಟಜಿ ಅಲ್ಲ. ನೀವೆಲ್ಲ ಸುಮಾರು ಕಡೆ ಕಲ್ತಿರ್ತಾರೆ ಈ ಥರ ಸ್ಟ್ರಾಟಜಿ. ನಾನು ಆಲ್ರೆಡಿ ಗೊತ್ತು, ತುಂಬ ಜನ ಹೇಳ್ತಿರ್ತಾರೆ ನನಗೆ ಆಲ್ರೆಡಿ ಗೊತ್ತು, ನಾನು ಅದನ್ನು ಕಲ್ತಿದ್ದೀನಿ, ಇದು ಕಲ್ತಿದ್ದೀನಿ. ನಾನೊಂದು ಗ್ಯಾರಂಟಿ ಕೊಡ್ತೀನಿ, ಈ ಒಂದು ಸ್ಟ್ರಾಟಜಿ ನೀವು ಎಲ್ಲೂ ನೋಡಿರಲ್ಲ, ಕೇಳಿರಲ್ಲ. ಈ ಸ್ಟ್ರಾಟಜಿ ನೀವು ಕಲಿಬೇಕಂದ್ರೆ ನಿಮಗೊಂದು ಮಾರ್ಕೆಟಲ್ಲಿ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕು. ಈ ಒಂದು ಕೋರ್ಸ್ ಬಗ್ಗೆ ಕಲಿಬೇಕು ಅಂದರೆ ಒಂದು ಟೈಮ್ನ ಕೊಡೋಕ್ಕೆ ರೆಡಿ ಆಗಿರಬೇಕು. ಈ ಕ್ವಾಲಿಟೀಸ್ ಇರೋರು ಈ ಒಂದು ಕೋರ್ಸ್ಗೆ ನೀವು ಕಲಿಬೋದು ಮತ್ತು ಜಾಯಿನ್ ಆಗ್ಬೋದು. ಬಟ್ ಈ ಒಂದು ಕೋರ್ಸಲ್ಲಿ ಏನಿರುತ್ತೆ ಅಂತ ಈ ವಿಶೇಷ ಏನಿರುತ್ತಪ್ಪ, ನಾನು ನೋಡಿದ್ದೀನಿ, ಅವ್ರು ನೋಡಿದ್ದೀನಿ, ಇವ್ರು ನೋಡಿದ್ದೀನಿ, ತುಂಬ ಜನ ಹೇಳ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಗೋಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಸುಮಾರು ಕಮೆಂಟ್ಸ್ಗಳನ್ನ ಕೇಳಿರ್ತೀರ, ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತೀರ, ಕಾಮನ್. ಬಟ್ ಈ ಸ್ಟ್ರಾಟಜಿ ಖಂಡಿತ ವರ್ಕ್ ಆಗುತ್ತೆ. ನೀವೇನೇ ಒಂದು ಸ್ಟ್ರಾಟಜಿ ಕಲ್ತರೂ ಕೂಡ ಪ್ರೈಸ್ ಆ್ಯಕ್ಷನ್ ಕಲ್ತಿರ್ತೀರ. ಪ್ರೈಸ್ ಆ್ಯಕ್ಷನ್ ಅಂದರೆ ಏನು? ಕ್ಯಾಂಡಲ್ ಸ್ಟಿಕ್ಕು, ಸಪೋರ್ಟ್ ರೆಸಿಸ್ಟೆನ್ಸು, ಒಂದು ಪ್ರೈಸ್ ಆ್ಯಕ್ಷನ್ನ ಕಲ್ತಿರ್ತೀರ. ಬಟ್ ಇದು ಆ ಕಾನ್ಸೆಪ್ಟ್ ಅಲ್ಲ. ಈ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದರೆ ಅದನ್ನು ಆಲ್ರೆಡಿ ನೀವು ಕಲ್ತಿರ್ಬೇಕು. ಕರೆಕ್ಟ್, ಆಲ್ರೆಡಿ ನೀವು ಕಲ್ತಿರ್ಬೇಕು. ಇದನ್ನು ಇಲ್ಲಿ ಯಾವುದೇ ಥರದ ಇಂಡಿಕೇಟರ್ ಅಪ್ಲೈ ಮಾಡೋದು ಹೇಗೆ, ಏನು ಮಾಡೋದು ಅಂತ ನಾವು ಹೇಳ್ಕೊಡಲ್ಲ. ಓನ್ಲಿ ಇಲ್ಲಿ ನಮ್ಮ ಸ್ಟ್ರಾಟಜಿಲಿ ಟೈಮ್ ಕರೆಕ್ಷನ್ ಅಂತ ಇರುತ್ತೆ. ಲೈಕ್ ನೀವು ನೋಡಿರ್ಬೋದು, ನೇಚರಲ್ಲಿ ಒಂದು ಬೆಳೆ ಬರೋಕ್ಕೆ ಒಂದು ಟೈಮ್ ಇದೆ, ಒಂದು ಮಗು ಹುಟ್ಟೋಕ್ಕೆ ಟೈಮ್ ಇದೆ, 9 months ಬೇಕಾಗುತ್ತೆ. ನಾವು ಒಂದು ಏಜ್ ಇರುತ್ತೆ, ನಮಗೊಂದು ಪ್ರೊಸೆಸ್ ಇದೆ. ಅದೇ ರೀತಿ ಟೈಮ್ ಕರೆಕ್ಷನ್ ಅಂದರೆ ಪ್ರೈಸ್ ಅಪ್ ಡೌನ್ ಆಗೋದು ಎಲ್ಲರೂ ನೋಡ್ತೀರಾ, ಎಲ್ಲರೂ ತಿಳ್ಕೊತೀರಾ. ಬಟ್ ಅದು ಎಷ್ಟು ದಿವಸಕ್ಕೆ ನಿಲ್ಲುತ್ತೆ, ಆಮೇಲೆ ಅಲ್ಲಿಂದ ಬ್ರೇಕೌಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ ಅದು ಏನಂದರೆ ಎಲ್ಲಿ ನೀವು ಎಂಟ್ರಿ ಆಗಬೇಕು ಮತ್ತು ಎಲ್ಲಿ ಎಕ್ಸಿಟ್ ಆಗಬೇಕು. ಈ ಒಂದು ಟೈಮ್ ಕರೆಕ್ಷನ್ ಈ ಒಂದು ಸ್ಟ್ರಾಟಜಿಯಲ್ಲಿ ಇರುತ್ತೆ. ಅದ್ರ ಬಗ್ಗೆ ಈ ಸ್ಟ್ರಾಟಜಿಲಿ ನಾವು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಹೇಳ್ಕೊಡ್ತೀವಿ. ನೋಡ್ಬೋದು ನಿಫ್ಟಿ, ಇವಾಗ ನೀವು ಆಲ್ರೆಡಿ ವಾರ ಎಲ್ಲ ನಡೀತಾ ಇದೆ. ಇವಾಗ ಇದೇ ತರ ಕರೋನಾ ಬಂದಿತ್ತು, ವಾರ ಬಂದಿತ್ತು, ಇದೇ ತರ ಸುಮಾರು ಇನ್ಸಿಡೆಂಟ್, ಬಿಗ್ ಇನ್ಸಿಡೆಂಟ್ ಆದಾಗೆಲ್ಲ ಮಾರ್ಕೆಟ್ ಒಂದು ಟೈಮ್ ಕರೆಕ್ಷನ್ ಹೋಗುತ್ತೆ. ಅದು ಹೇಗಪ್ಪ ಅಂತಂದ್ರೆ ನಿಮ್ಗೆ ಈ ಒಂದು ಟೈಮ್ ಕರೆಕ್ಷನ್ ನೋಡ್ಬೋದು. ನಿಮ್ಮಲ್ಲಿ ಇಲ್ಲೂ ಕೂಡ ಕಳೆದ ಬಾರಿ ಯುಕ್ರೇನ್ ಮತ್ತೆ ರಷ್ಯಾ ವಾರ ಆದಾಗ ಮಾರ್ಕೆಟ್ ನಿಂತ್ಕೊಂಡಿತ್ತು. ಇದೇ ತರ ಒಂದು ಅಪ್ ಡೌನ್ಸ್ ಆಗ್ತಾ ಇತ್ತು. ಒನ್ ಡೇ ಬ್ರೇಕ್ ಆಗಿ ಮೇಲೆ ಹೋಯ್ತು. ನಿಫ್ಟಿ ನಿಮ್ಗೆ
ಬ್ರೇಕ್ಔಟ್ ಆಗಿ ಮೇಲೆ ಸೇಮ್ ಕಂಡೀಷನ್ ಇವತ್ತು ಕೂಡ ಅದೇ ರೀತಿ ಇವತ್ತು ಇಲ್ಲಿ ನಿಂತಿದೆ. ಅದಕ್ಕೊಂದು ಟೈಮ್ ಇದೆ, ಆ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬ್ರೇಕ್ ಆಗುತ್ತೆ. ಇದನ್ನ ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ. ಕಳೆದ ಬೇರೆ ಆಲ್ರೆಡಿ ನೀವು ನೋಡ್ಬೋದು, ಇಲ್ಲಿ ಅದೇ ತರ ನಿಂತು ಇಲ್ಲಿ ಬ್ರೇಕ್ ಆಗಿದೆ. ಬ್ರೇಕ್ ಆಗಿರೋ ಟೈಮ್ ಅಲ್ಲಿ ನೀವು ಎಂಟ್ರಿ ಆಗ್ತೀರಾ, ಮತ್ತೆ ಇದೇ ತರ ಸಿಚುವೇಶನ್ ಬಂದಾಗ ಎಕ್ಸಿಟ್ ಆಗ. ಇದೇ ರೀತಿ ನಾವು ಒಂದು ಸ್ಟಾಕ್ಸ್ ಅಲ್ಲಿ ನೋಡೋಣ. ಇದೊಂದು ಸ್ಟಾಕ್ಸ್, ಆಲ್ರೆಡಿ ಈ ಸ್ಟಾಕ್ಸ್ ಅಲ್ಲೂ ಕೂಡ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. 8x 9x ಕೂಡ ರಿಟರ್ನ್ ಕೂಡ ತಗೊಂಡಿದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು HBL ಪವರ್ ಅಂತ ಹೇಳ್ಬಿಟ್ಟು, ಇವಾಗ ಚೇಂಜ್ ಆಗಿದೆ HBL ಇಂಜಿನಿಯರಿಂಗ್ ಅಂತ. ಈ ಒಂದು ಪಾಯಿಂಟ್ ಅಲ್ಲಿ ಅರೌಂಡ್ 60 to 100 rupees ಒಂದು ಪ್ರೈಸ್ ರೇಂಜ್ ಅಲ್ಲಿ ನಾನು ಒಂದು ಎಂಟ್ರಿ ಆಗಿದೆ. ನೀವು ನೋಡಬಹುದು ಅಪ್ ಟು ಮಾರ್ಕೆಟ್ ಬಂದು 1142 rupees ಹೋಗಿದೆ. ಸೇಮ್ ಒಂದು ಕನ್ಸಲ್ಟೇಟ್ ಆಗುತ್ತೆ ಸ್ಟಾಕ್. ಇದಕ್ಕೆ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಕೂಡ ಕರಿಬಹುದು. ಬಿಗ್ ಇನ್ವೆಸ್ಟ್ ಎಂಟ್ರಿ ಆಗೋ ಪ್ಲೇಸ್ ಅಲ್ಲಿ ನಾವು ಕೂಡ ಎಂಟ್ರಿ ಆಗ್ತೀವಿ. ಆಮೇಲೆ ಅವ್ರು ಎಕ್ಸಿಟ್ ಆಗೋ ಟೈಮಲ್ಲಿ ನಾವು ಕೂಡ ಎಕ್ಸಿಟ್ ಆಗ್ತೀವಿ. ಇದು ಕಂಪ್ಲೀಟ್ ನೀವು ಸ್ಟಾಕ್ ಅಲ್ಲಿ ಲಾಂಗ್ ಟೈಮ್ ಮಾಡಬಹುದು, ಇಲ್ಲ ಸ್ವಿಂಗ್ ಟ್ರೇಡ್ ಮಾಡಬಹುದು. 2 ಅಕೌಂಟ್ ಓಪನ್ ಮಾಡ್ಕೊಂಡು ಒಂದ್ರಲ್ಲಿ ಲಾಂಗ್ ಟೈಮ್, ಒಂದ್ರಲ್ಲಿ ಸ್ವಿಂಗ್ ಟ್ರೇಡ್ ಕೂಡ ಸೇಮ್ ಸ್ಟಾಕ್ ಅಲ್ಲಿ ಮಾಡಬಹುದು. ಸಿಂಪಲ್ ಈ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಒಂದು ಸ್ಟಾಕ್ ನ ಸೆಲೆಕ್ಟ್ ಮಾಡ್ತೀರಾ, ಎಲ್ಲಿ ಎಂಟ್ರಿ ಆಗ್ಬೇಕಂದ್ರೆ ಎಂಟ್ರಿ ಆಗ್ತೀರಾ, ಆವರೇಜ್ ಯಾವಾಗ ಮಾಡ್ಬೇಕಂದ್ರೆ ಆವರೇಜ್ ಮಾಡ್ತೀರಾ, ಮತ್ತೆ ಒಂದು ಪ್ಲೇಸ್ ಹೋಗಿ ನೀವು ರಿಟರ್ನ್ ಲೈಕ್ ಈ ಒಂದು ನಮ್ಮ ಸ್ಟ್ರಾಟಜಿ ಮುಖಾಂತರ ನಿಮಗೆ 3x 5x 10x ಮೋರ್ ದನ್ 10x ಕೂಡ ಟಾರ್ಗೆಟ್ ಕೂಡ ಇರುತ್ತೆ ವಿತ್ ಇನ್ 3 to 5 years. ಆ ಒಂದು ಟೈಮ್ ಅಲ್ಲಿ ನೀವು ಲಾಂಗ್ ಟೈಮ್ ಕೂಡ ಮಾಡಬಹುದು, ಸ್ವಿಂಗ್ ಟ್ರೇಡ್ ಕೂಡ ಮಾಡಬಹುದು. ನೀವು ಕೂಡ ನಿಮ್ ಸ್ಕ್ರೀನ್ ಅಲ್ಲಿ ಚೆಕ್ ಮಾಡಿ, HBL ಇಂಜಿನಿಯರಿಂಗ್ ಅಂತ ಇವಾಗ ಹೆಸರಿದೆ. 80 to 60 rupees ಪ್ರೈಸ್ ಇದೆ. ಯಾವ್ದಕ್ಕೆ ಒಂದು ಬ್ರೇಕ್ಔಟ್ ಆಗಿದೆ ಈ ಸ್ಟಾಕ್ ಅಂತ. ಓಕೆ, ಎಲ್ಲೋ ಯಾವ್ದೋ ಒಂದು ಆಗಿರ್ಬೋದು ಸ್ಟಾಕ್ ಅಂತ ನೀವು ಅನ್ಕೋಬಹುದು. ಈ ತರ ಸುಮಾರು ಸ್ಟಾಕ್ ಸಿಗುತ್ತೆ ನಿಮಗೆ. ನಮ್ಮ ಹತ್ರ ಆಲ್ರೆಡಿ ಸುಮಾರು ದೊಡ್ಡ ಲಿಸ್ಟ್ ಇದೆ. ನಮ್ಮ ಕೋರ್ಸ್ ಬಂದಾಗ ನಿಮ್ಗೆ ಆ ಲಿಸ್ಟ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ಒಂದ್ ಸ್ಟಾಕ್ HBL ಆಯ್ತು. ಇನ್ನು ಇದು ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ ಭಾರತೀಯ ಏರ್ಟೆಲ್ ಅಂತ. ನಿಮ್ಗೆ ಸಿಮ್ ಯೂಸ್ ಮಾಡ್ತಾ ಇರ್ತಾರೆ. ಸುಮಾರು ಯಾವಾಗಿಂದ ನೀವು ಮೊಬೈಲ್ ತಗೊಂಡಿದ್ದೀರಿ ಅವಾಗಿಂದ ನೀವು ಸಿಮ್ ನ ಯೂಸ್ ಮಾಡ್ತಾ ಇರ್ತಾರೆ. ಇದು ಕೂಡ ಅಷ್ಟೇ ಸುಮಾರು ದಿವಸ ಒಂದ್ ಕಡೆ ಕನ್ಸಲ್ಟೇಟ್ ಆಗಿ ನಿಮಗೆ ಅರೌಂಡ್ 450 to 500 rupees ಅಲ್ಲಿ ಬ್ರೇಕ್ಔಟ್ ಆಯ್ತು. ಇದು ಇವಾಗ ಬಂದ್ಬಿಟ್ಟು ನೋಡ್ಬೋದು ಪ್ರೈಸ್ 2000 ಮೇಲೆ ಹೈ ಮಾಡಿದೆ. ಈ ರೀತಿ ಈ ಒಂದು ಸ್ಟ್ರಾಟಜಿಯಲ್ಲಿ ಇರುತ್ತೆ. ಸಿಂಪಲ್ ಒಂದು ಸ್ಟಾಕ್ ನ ಹುಡುಕ್ತೀರಾ, ಮಲ್ಟಿಪಲ್ ಸ್ಟಾಕ್ ನ ಎಂಟ್ರಿ ಯಾವಾಗ ಮಾಡ್ಬೇಕು, ಮತ್ತೆ ಆವರೇಜ್ ಎಲ್ಲರಿಗೂ ಮಾಡ್ಬೇಕು, ಮತ್ತೆ ಯಾವಾಗ ಎಕ್ಸಿಟ್ ಆಗ್ಬೇಕು. ಇಷ್ಟೇ ವಿಷಯ ತಿಳ್ಕೊಳ್ಳೋದಿದೆ, ತುಂಬಾ ಕಾಂಪ್ಲಿಕೇಟೆಡ್ ಮಾಡೋದಿಲ್ಲ. ಈ ಒಂದು ಸ್ಟ್ರಾಟಜಿ ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಬಹುದು, ಇಂಡೆಕ್ಸ್ ಅಲ್ಲಿ ಯೂಸ್ ಮಾಡಬಹುದು, ಮತ್ತು ಕ್ರಿಪ್ಟೋದಲ್ಲಿ ಯೂಸ್ ಮಾಡಬಹುದು. ಇಡೀ ವರ್ಲ್ಡ್ ವೈಡ್ ಫಾರಿನ್ ನೀವು US ಆಗಿರ್ಬೋದು, ಜಪಾನ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲಾ ಕಡೆ ಈ ಸ್ಟ್ರಾಟಜಿನ ಯೂಸ್ ಮಾಡಬಹುದು. ಸೇಮ್ ಟು ಸೇಮ್ ನಿಮ್ಗೆ ಒಂದು ರಿಸಲ್ಟ್ ನ ಕೊಡುತ್ತೆ ಈ ಸ್ಟ್ರಾಟಜಿ. ಓಕೆ, ಅನದರ್ ಸ್ಟಾಕ್ ಇನ್ನೊಂದು ನೋಡೋಣ ನಾವು. ಈ ತರ ಸುಮಾರು ಸ್ಟಾಕ್ ಇದೆ. ನಾನು ಹೇಳ್ತಾ ಹೋದ್ರೆ ಈ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ನಿಮ್ ಜಸ್ಟ್ ಒಂದು 3 to 4 ಸ್ಟಾಕ್ ತೋರಿಸ್ತಾ ಇದೀನಿ. ಇದು ತುಂಬಾ ಫೇಮಸ್. ಇದು ಕೂಡ ಟಾಟಾ LIC ಅಂತ. ಇದು ಒಂದು ಕರೋನಾ ಟೈಮ್ ಅಲ್ಲಿ 900 ಸಮಥಿಂಗ್ ಇತ್ತು ಸ್ಟಾಕ್. 600 to 900 ಎಂಟ್ರಿ ನೋಡಬಹುದು. ಇಲ್ಲಿಂದ ಬ್ರೇಕ್ ಆಗಿ ಅಪ್ ಟು ಮೋರ್ ದನ್ 10,000 ಈ ಸ್ಟಾಕ್ ಕೂಡ ಹೋಯ್ತು ವಿತ್ ಇನ್ ದ 5 year. 5 year ಅಲ್ಲಿ ನಿಮಗೆ 10x ಆಲ್ರೆಡಿ ಆಗಿದೆ. 5 to 10x ಟಾರ್ಗೆಟ್ ಈ ನಮ್ಮ ಸ್ಟ್ರಾಟಜಿ ಮುಖಾಂತರ ಇರುತ್ತೆ. ಜಸ್ಟ್ ಸಿಂಪಲ್. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಮೇನ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವು ಮಾಡ್ತಾರ ಕೆಲಸದಲ್ಲೇನೆ ಇದ್ಕೊಂಡು ಯಾವ್ದಕ್ಕಾರ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡದೇನೆ ನೀವು ಜಸ್ಟ್ ಒಂದು ನೈಟ್ ಒಂದು ಪ್ಲಾನ್ ಮಾಡ್ತೀರಾ, ಒಂದೆರಡು ಸ್ಟಾಕ್ ನ ನೋಡ್ತೀರಾ, ನಾಳೆ ಎಲ್ಲಿ ಎಂಟ್ರಿ ಆಗ್ಬೇಕು ಅಂತ ತಿಳ್ಕೊಂತೀರಾ, ಎಂಟ್ರಿ ಆಗ್ತೀರಾ. ಜಸ್ಟ್ ನಿಮ್ಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಇಲ್ಲ. ಆರಾಮಾಗಿ ನೀವು ಇದು ಯಾರೆಲ್ಲ ಬಿಸಿ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಇದ್ದೀರಾ, ಜಾಬ್ ಅಲ್ಲಿ ಇದ್ದೀರಾ, ಬಟ್ ನಿಮ್ಮೆಲ್ಲ ಕ್ಯಾಪಿಟಲ್ ಇದೆ, ನಾನು ಕೂಡ ಟ್ರೇಡ್ ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕು, ಅರ್ನಿಂಗ್ ಮಾಡ್ಬೇಕು, ಅವ್ರಿಗೆ ಇದು ತುಂಬಾ ಸೂಟೇಬಲ್ ಆಗಿರುವಂತ ಒಂದು ಸ್ಟ್ರಾಟಜಿ. ದೊಡ್ಡ ಇನ್ವೆಸ್ಟರ್ಸ್ ಯಾವಾಗ ಎಂಟ್ರಿ ಆಗ್ತಾರೋ ನಾವು ಕೂಡ ಅವಾಗ ಎಂಟ್ರಿ ಆಗ್ತೀವಿ, ಮತ್ತೆ ಎಕ್ಸಿಟ್. ಸುಮಾರು ನೋಡ್ಬೋದು ನೀವು. ಎಲ್ಲಾ ಸ್ಟಾಕ್ ಅಲ್ಲಿ ವರ್ಕ್ ಆಗುತ್ತೆ, ಎಲ್ಲಾ ಸ್ಟಾಕ್ ಅಲ್ಲಿ ವರ್ಕ್ ಆಗುತ್ತೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಎನಿ ಸ್ಟಾಕ್ ಯಾವ್ದು ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡಿ. ಸಿಂಪಲ್ ಒಂದು ಸಿಸ್ಟಮ್ ಇದೆ, ಸ್ಟ್ರಾಟಜಿ ಇದೆ, ಅದನ್ನ ಫಾಲೋ ಮಾಡಿ. ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನೀವು ಯಾವ್ದೇ ತರದ ಯೂಟ್ಯೂಬ್ ಅಲ್ಲಿ ನೋಡೋದು, ಮಾರ್ಕೆಟ್ ಕರೆಸೋದು ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡೋದು, ನ್ಯೂಸ್ ನೋಡೋದು, ಪ್ಯಾನಿಕ್ ಆಗೋದು, ನೋ ನಾಯ್ಸ್. ನಿಮ್ ನಾಯ್ಸ್ ನ ಕಂಪ್ಲೀಟ್ ಅವಾಯ್ಡ್ ಮಾಡ್ತೀರಾ, ನಿಮ್ಮ ಒಂದು ಟೆನ್ಷನ್ ಕಂಪ್ಲೀಟ್ ಇರಲ್ಲ, ಈಸಿ ಆಗಿರುತ್ತೆ. ನಿಮ್ಮೊಂದು ರೂಮ್, ಯಾರಾದ್ರೂ ರೂಮ್ ಅನ್ನು ಕೂರಿಸ್ಬಿಟ್ಟು ಜಸ್ಟ್ ಚಾರ್ಟ್ ನೋಡ್ಬಿಟ್ಟು ನೀವು ಇನ್ವೆಸ್ಟ್ ಮಾಡ್ಬೇಕು, ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಮಾಡ್ಬೋದು. ಯಾವುದೇ ಕಾರಣ ನ್ಯೂಸ್ ಅವಶ್ಯಕತೆ ಇಲ್ಲ, ಎನಿಥಿಂಗ್. ಹೊರಗಡೆ ಇರೋ ಒಂದು ನಾಯ್ಸ್, ಕ್ರೌಡ್ ನಾಯ್ಸ್ ನಿಮ್ಗೆ ಬೇಕಾಗುತ್ತೆ. ಆರಾಮಾಗಿ ನೆಮ್ಮದಿಯಾಗಿ ನೀವು ಒಂದು ಬಿಸಿನೆಸ್, ನಿಮ್ಮ ಕೆರಿಯರ್ ನಲ್ಲಿ ಫೋಕಸ್ ಕೂಡ ಮಾಡಬಹುದು ಈ ಒಂದು ಸ್ಟ್ರಾಟಜಿ ಕಲಿಯೋ ಮುಖಾಂತರ. ಈ ಕಂಪ್ಲೀಟ್ ಈ ಸ್ಟ್ರಾಟಜಿನ ಕಲಿತ ಮೇಲೆ ಒಂದು ಟರ್ಮ್ಸ್ ಕಂಡೀಷನ್ ಕೂಡ ಇರುತ್ತೆ. ನೀವು ಅದನ್ನ ಇದು ಯಾವುದೇ ಈ ನಮ್ಮ ಒಂದು ಸ್ಟ್ರಾಟಜಿನ ಎಲ್ಲೂ ಕೂಡ ನೀವು ರಿಲೀವ್ ಮಾಡೋದಿಲ್ಲ. ಯಾವುದೇ ತರ ಒಂದು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಂಗ್ ಇರಲ್ಲ. ಈ ಒಂದು ನಮ್ಮ ಕಡೆ ಒಂದು ಕಂಡೀಷನ್ ಇರುತ್ತೆ. ಈ ಒಂದು ಸ್ಟ್ರಾಟಜಿ ನೀವು ಕಲಿಬೇಕಾ, ನಿಮ್ಮ ಒಂದು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಜರ್ನಿಲಿ ಸಕ್ಸಸ್ ಆಗ್ಬೇಕಾ? ಹಾಗಿದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ
ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಮತ್ತು ನಮ್ಮ ಒಂದು ಅಕಾಡೆಮಿಯ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ 1-to-1 ನೀವು ಒಂದು ಗೂಗಲ್ ಮೀಟ್ ಕೂಡ ನಮ್ಮ ಜೊತೆ ಬುಕ್ ಮಾಡಿ ಈ ಒಂದು ಬಿಗ್ ಪುಲ್ ಕೋರ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಒಂದು ಬೆಸ್ಟ್ ಡಿಸಿಷನ್ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.